ಇವಳು ಮತ್ತೆ ಯಾವತ್ತಾದ್ರೂ ಸಿಗ್ತಾಳೆ ಅಂತ ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇತ್ತು. ಆದರೆ ಇಷ್ಟು ಬೇಗ ಅದು ಇಷ್ಟು ಹತ್ತಿರದ ಸಿಗ್ತಾಳೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಯ್ಯೋ ತ್ರಿಶೂಲ, ಎಂಥ ಲಕ್ಕಿ ಪರ್ಸನೋ ನೀನು. ನೀನಾಗಿ ನೀನೇ ಹುಡ್ಕೊಂಡು ಹೋಗಿದ್ರು ನಿನ್ನ ಕೈ ಸಿಗ್ತಾ ಇದ್ದಲ್ಲೋ ಗೊತ್ತಿಲ್ಲ. ಅಂಥ ಬ್ಯೂಟಿ ಇವತ್ತು ಡ್ಯೂಟಿ ಮಾಡ್ಬೇಕಾದ್ರೆ ಸಿಕ್ಬಿಟ್ಟಿದ್ದಾಳಲ್ಲ. ಬ್ಯೂಟಿನೇ ಡ್ಯೂಟಿ ಆಗೋ ಅದೃಷ್ಟ ಎಷ್ಟು ಜನ ಹುಡುಗರಿಗೆ ಸಿಗತ್ತೆ. ಅಲ್ಲ, ನಾನು ಇವಳನ್ನ ಫಸ್ಟ್ ಟೈಮ್ ನೋಡಿದಾಗ ಹಳ್ಳಿ ಡ್ರೆಸ್ ಹಾಕೊಂಡಿದ್ಲು, ಹಳ್ಳಿ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ಲು. ಇವಾಗ ನೋಡಿದ್ರೆ ನಾನು ಅವಳು ಅಲ್ವೇ ನನ್ನ ಹತ್ರ ಫುಲ್ ಮಾಡರ್ನ್ ಆಗಿದ್ದಾಳೆ. ಏನಿದು? ಇದು ನನ್ನ ಭ್ರಮೆನಾ ಅಥವಾ ನಿಜಾನಾ? ಫುಲ್ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ. ಇದೆಲ್ಲ ಭ್ರಮೆ ಅಲ್ಲ, ನಿಜಾನೇ. ಇವಳು ಅವಳೇನಾ ಅಥವಾ ಇವಳೇ ಬೇರೆನಾ? ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ, ಫುಲ್ಲು ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲ, ಕನ್ಫರ್ಮು, ಇವಳು ಅವಳೇ ಇವಳು. ಅವಾಯ್ಡ್ ಮಾಡಿ, ಪರ್ಪಲ್ ಟ್ರೈ ಮಾಡಿ. ಯಾವುದಕ್ಕೂ ನೀವೆಲ್ಲ ಕೂತು ಫೈನಲ್ ಮಾಡಿ. ಬಟ್ ಒನ್ ಥಿಂಗ್, ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಮುಂಚೆ ನನಗದು ಗಮನಕ್ಕೆ ಬರಬೇಕು. ಓಕೆ? ಯಜಮಾನ್ರೆ, ಏನೋ ಕಾಲ್ ಮಾಡಿದ್ರಿ? ಹೌದು ನಂದೀಶ, ನಿನ್ನ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅವನೇನು ನಾನು ಹೇಳಿದ ಕೆಲಸ ಮಾಡ್ತಾ ಇದ್ದಾನಾ ಇಲ್ವಾ? ಮಾಡ್ತಿದ್ದಾನೆ ಯಜಮಾನ್ರೆ, ಅದೇ ಕೆಲಸದ ಮೇಲೆ ಹೋಗಿದ್ದಾನೆ. ವೆರಿ ಗುಡ್. ಆ ಹುಡುಗಿ ಬಗ್ಗೆ ಡೀಟೇಲ್ಸು ನನಗೆ ಆದಷ್ಟು ಬೇಗ ಬೇಕು ಅಂತ ಹೇಳಿ. ಯಜಮಾನ್ರೆ, ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಅದ್ಯಾಕೆ ಹಾಗೆ ಕೇಳ್ತಾ ಇದೆಯಾ? ಅದೇನು ಹೇಳು. ಅಲ್ಲ, ನಿಮಗೆ ಆ ಹುಡುಗಿ ಮೇಲೆ ಅಷ್ಟೊಂದು ಆಸಕ್ತಿ ಯಾಕೆ ಅಂತ. ಸೇಲ್ ಮಾಡೋಕ್ಕೆ ಮುಂಚೆ ಅವಳ ಬಗ್ಗೆ ತಿಳ್ಕೊಬೇಕು ಅಂದ್ರಿ, ಸರಿ. ಆದರೆ ಸೇಲ್ ಆದಮೇಲೂ ಅವಳ ಬಗ್ಗೆ ತಿಳ್ಕೊಬೇಕು ಅನ್ನೋ ನಿಮ್ಮ ಕುತೂಹಲ ಕಡಿಮೆ ಆಗಲಿಲ್ವಲ್ಲ, ಅದಕ್ಕೆ ಕೇಳಿದೆ ಯಜಮಾನ. ನಂದೀಶ, ನಾವು ಎಷ್ಟೇ ಮೈಮರ್ತಿದ್ರು, ಎಷ್ಟೇ ವರ್ಷಗಳು ಕಳೆದಿದ್ರು, ಕೆಲವು ವಿಷಯಗಳನ್ನ ಮರಿಬಾರ್ದು. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಜಮಾನ್ರೆ? ಹುಡುಗಿ ವಿಷಯ ಮರ್ತು ಬಿಟ್ಟಿಯಾ ನಂದೀಶ? 14 ವರ್ಷದ ಹಿಂದೆ ಆ ಹುಡುಗಿ ನಮಗೆ ಕೊಡಬಾರದು ಕಾಟ ಕೊಟ್ಟು, ನಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋಕೆನೇ ತುಂಬ ಅಡ್ವೆಂಚರ್ ಮಾಡಬೇಕಾಗಿ ಬಂತು. ನಿಮಗೆ ಎಲ್ಲ ಗೊತ್ತಿದೆಯಲ್ಲ ನಂದೀಶ? ಗೊತ್ತಿದೆ ಯಜಮಾನ್ರೆ, ಅದು ನಾನು ಮರ್ತಿಲ್ಲ, ಮರೆಯುವಂಥ ಘಟನೆನೂ ಅಲ್ಲ. ಆದರೂ ಆ ಹುಡುಗಿಗೂ ಈ ಹುಡುಗಿಗೂ ಏನು ಸಂಬಂಧ ಅಂತ ಅದು ಗೊತ್ತಿಲ್ಲ. ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಇವಳು ಅಮೇರಿಕಾದ ಹುಡುಗಿ ಅಲ್ವಾ ಯಜಮಾನ್ರೆ ಅಂತ ಹೇಳ್ತಾ ಇದ್ದಾರೆ. ನಂದೀಶ, ನಾಗಮಣಿಯ ಪೂರ್ತಿ ಶಕ್ತಿ ಸಂಪಾದನೆಗೆ ಇನ್ನು ಉಳಿದಿರೋದು ಒಂದೇ ವರ್ಷ. ಆ ಶಕ್ತಿ ನಮ್ಮ ಕೈ ವಶ ಆಗೋವರೆಗೂ ಯಾರೂ ನಂಬೋ ಹಾಗಿಲ್ಲ, ಯಾವ ಹುಡುಗಿನೂ ನಮ್ಮ ಜೀವನಕ್ಕೆ ಬರೋ ಹಾಗಿಲ್ಲ. ನಾವು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋ ನಾಗಮಣಿ ಯಾವುದೋ ಇಚ್ಛಾಧಾರಿ ನಾಗಿನಿ ಕೈಗೆ ಸೇರಬಾರ್ದು. ನಾವು ಅದಕ್ಕೆ ಬಲಿ ಆಗಬಾರ್ದು. ಅಂದರೆ ಆ ಹುಡುಗಿನೇ ನಾಗಿಣಿ ಅಂತ ಹೇಳ್ತಾ ಇದ್ದೀರಾ? ಹೆದರ್ಕೋಬೇಡ, ಹಾಗೆ ಮೈಮರಿಲೂ ಬೇಡ. ನಿನ್ನ ಮಗ ಹೋಗಿದ್ದಾನಲ್ಲ, ಅವಳ ಬಗ್ಗೆ ಡೀಟೇಲ್ಸ್ನ ಅವನೇ ತಂದು ಕೊಡ್ತಾನೆ. ಅಲ್ಲಿವರೆಗೂ ಯಾವ ಟೆನ್ಷನು ಬೇಡ. ಹಲೋ ಬ್ರದರ್, ಮನ್ಸಲ್ಲಿ ಕಾಡ್ತಾ ಇದ್ದ ಹುಡುಗಿ ಇವಾಗ ಡೈರೆಕ್ಟಾಗಿ ಎದುರುಗಡೆ ಬಂದಿದ್ದಾರೆ. ಕೈಯಲ್ಲಿ ಅವಳ ನೆನ್ಸೋ ಕಾಲ್ಗೆಜ್ಜೆ ಇದೆ, ಮನಸ್ಸಲ್ಲಿ ಅವಳ ಜೊತೆ ಮಾತಾಡಬೇಕು ಅನ್ನೋ ಬ್ಯೂಟಿಫುಲ್ ಫೀಲಿಂಗ್ ಇದೆ.
ಇಷ್ಟೆಲ್ಲ ಇದ್ದು ಇನ್ನೂ ಯಾಕಯ್ಯ ಕನ್ಸ್ಕೊಳ್ತಾ ಇದ್ಯಾ? ಹೋಗಿ ಡೈರೆಕ್ಟಾಗಿ ಮಾತಾಡ್ಸು. ಆಲ್ ದ ಬೆಸ್ಟ್. ಹಲೋ ಮೇಡಮ್. ಹಲೋ ಮೇಡಮ್. ಮೇಡಮ್ ನಾವು ಯಾರು ಗೊತ್ತಾಗಿಲ್ವಾ? ಅದೇ ಅಲ್ಲಿ ಕಾಡಲ್ಲಿ. ಅದೇ ನೀವು ಸಡನ್ನಾಗಿ ಪೊದೆಯಿಂದ ಆಚೆ ಬಂದು ನನ್ನ ಕಾರಿಗೆ ಡಿಕ್ಕಿ ಹೊಡೆದಿದ್ದು, ಆಮೇಲೆ ನೀವು ನನ್ನ ಮ್ಯೂಸಿಕಲ್ಲಿ ಬೈದಿದ್ದು, ನಾನು ನಿಮ್ಮನ್ನು ನಿಮ್ಮೂರು ತನಕ ಡ್ರಾಪ್ ಕೊಟ್ಟಿದ್ದು, ಯಾವುದು ನೆನಪಾಗ್ತಿಲ್ವಾ? ಇರು ನಿಮಿಷ. ಇಲ್ಲಿ ನೋಡಿ, ಗೆಜ್ಜೆ ನಿಮ್ದೆ, ಕಾರಲ್ಲಿ ಬಿಡಿಸ್ಕೊಂಡಿದ್ರಿ. ನೆನಪಾಯ್ತಲ್ವಾ? Who are you? And what's all this rubbish? ಆವತ್ತು ನೋಡಿದ್ರೆ ಬಂದೈತೆ ಹೋಗೈತೆ ಅಂತ ಮಾತಾಡ್ತಿದ್ರಿ, ಇವತ್ತು ನೋಡಿದ್ರೆ ಬರೀ ಇಂಗ್ಲೀಷು, ಬಾಯಲ್ಲಿ ಕನ್ನಡ ಇಳಿತಾ ಇಲ್ಲ. Shut up! I don't like all this crap. Just get out of here. Get out! ಮೇಡಮ್, ನಾನು ಯಾರು ಅಂತ ನಿಮ್ಗೆ ನಿಜವಲ್ಲ ಗೊತ್ತಿಲ್ವಾ? No! I don't know. Please leave. ಮೇಡಮ್, ಮತ್ತೆ ಈ ಗೆಜ್ಜೆ ನಿಮ್ದಲ್ವಾ? ನೀವು ನನ್ನ ಜೊತೆ ಕಾರಲ್ಲಿ ಬಂದಿದ್ದು ಸುಳ್ಳ? ನೀವು ಹಳ್ಳಿ ಹುಡುಗಿ ಥರ ನಾಟಕ ಮಾಡಿದ್ದು ಸುಳ್ಳ? Look, ಒಂದ್ ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸೆಕ್ಯೂರಿಟಿನ ಕರೆಸಿ ಹೊರಗಡೆ ಕಳ್ಸೋಕ್ಕೂ ಮುಂಚೆ leave this place. I said leave this place right now. ನೋಡಿ, ಮೇಡಮ್ ಹೇಳಿದ್ ಕೇಳಿಸ್ಲಿಲ್ವಾ ನಿಮಗೆ? ಅಲ್ಲ ಮೇಡಮ್, ಇವರು ನನಗೆ ಗೊತ್ತು. ನಾನು ಇವರು ಒಂದು ರಾತ್ರಿ ನಾನು ಇವರು ಒಂದು ರಾತ್ರಿ ಒಂದೇ ವೆಹಿಕಲಲ್ಲಿ ಟ್ರಾವೆಲ್ ಮಾಡಿದ್ವಿ. ಆದರೆ ಇವರು Leave. Just tell him to leave right now. ಹಲೋ ಮಿಸ್ಟರ್, ಮೇಡಮ್ ಈಗ ರೆಸ್ಟ್ ತಗೊಳ್ತಾರೆ. ಅವ್ರು ಈ ಟೈಮಲ್ಲಿ ಯಾರ ಜೊತೆನೂ ಮಾತಾಡಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಇಲ್ಲ ಅಂದರೆ ನಿಮ್ಮ ಮೈಯಲ್ಲಿ ಎಷ್ಟು ಮೂಳೆಗಳಿದೆ ಅನ್ನೋದನ್ನು ನಮ್ಮ ಸೆಕ್ಯೂರಿಟೀಸ್ ನೆನಪು ಮಾಡಿಸ್ತಾರೆ. ಓ, ನಮ್ಮ ಮೂಳೆಗಳು ಮುಟ್ಟಕ್ಕೆ ಬಂದರೆ ಅವ್ರ ಮೈ ಮೂಳೆಗಳೆಲ್ಲ ಪುಡಿ ಪುಡಿ ಆಗೋಗುತ್ತೆ. ಈಗೇನು ನೀವು ಹೋಗ್ತಿರೋ ಇಲ್ವೋ? ಆಯ್ತು ಬಿಡಿ ಮೇಡಮ್, ಹೋಗ್ತೀನಿ. ಆದರೆ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಮತ್ತೆ ಬರ್ತೀನಿ. ಶಿವಾನಿ, 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 ಅವನು ಯಾರು ಅಂತ ಗೊತ್ತಾ ನಿನಗೆ? ಮೊನ್ನೆ ಅವನೇ ನನ್ನನ್ನು ಡ್ರಾಪ್ ಮಾಡಿದ್ದ. ಶಿವಾನಿ ನಿಂತ್ಕೋ. ಹಾಗಾದ್ರೆ ನೀನು ಅವನಿಂದ ಹೆಲ್ಪ್ ತಗೊಂಡಿದ್ಯಾ ಅಂತ ಆಯ್ತು. ಶಿವಾನಿ, ನಮ್ಮ ನಾಗಲೋಕದ ನಿಯಮದ ಪ್ರಕಾರ ನಮ್ಗೆ ಹೆಲ್ಪ್ ಮಾಡಿದವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ನೀನು ಅವನನ್ನ ಆ ಥರ ಇನ್ಸಲ್ಟ್ ಮಾಡಿದ್ದು ತಪ್ಪು. ಇನ್ಸಲ್ಟ್ ಮಾಡೋ ಇಂಟೆನ್ಷನ್ ನನಗೂ ಇಲ್ಲ ನೀನು. ಆದರೆ ಆ ಹುಡುಗನ ನೋಟ ಯಾಕೋ ಸರಿ ಇಲ್ಲ. ಅಂದರೆ ಅವನ ಇಂಟೆನ್ಷನ್ ಸರಿ ಇಲ್ಲ. ಅಂದರೆ ಕೆಟ್ಟ ಇಂಟೆನ್ಷನ್ ಅಲ್ಲ, ಬಟ್ ಅವನಿಗೆ ನನ್ನ ಮೇಲೆ ಕ್ರಶ್, ಇನ್ಫ್ಯಾಚುಯೇಷನ್ ಆಗಿದೆ. ಅದನ್ನು ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಗುರಿ ನನ್ನ ಆದಿಶೇಷ. ಬೇರೆ ಯಾರು ಬಂದು ಅದನ್ನು ಡಿಸ್ಟರ್ಬ್ ಮಾಡೋದು ನನಗಿಷ್ಟ ಆಗೋದಿಲ್ಲ. ಅಕ್ಕ, ಏ ಅಕ್ಕ, ಹೋಯ್ತು ಹೋಯ್ತು.
ಎಲ್ಲ ಹಾಳಾಗಿ ಹೋಯ್ತು. ಏನು ಅದು ಹೋಗಿದ್ದು? ಯಾವಾಗ ನೋಡಿದ್ರು ಅಪಶುಕನದ ಮಾತೇ ನಿಂದು. ಏನಾಯ್ತು? ನೀವು ಸುಮ್ಮನಿರಮ್ಮ. ನಮ್ಮ ಚಿನ್ನದಂತ ಜಾಗನ ಯಾರೋ ಅಬ್ಬೆ ಪಾರಿಗಳು ಬಂದು ಅಕ್ವೇರ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲಕ್ಕ, ನಮ್ಮ ಎಸ್ಟೇಟ್ ಸುತ್ತ ಅವ್ರ ಅಪ್ಪನ ಮನೆ ಜಾಗ ಅನ್ನೋ ತರ ಬೇಲಿನೂ ಹಾಕೊಂಡಿದ್ದಾರೆ. ಯಾರೋ ಅವರು ರೌಡಿಗಳ? ರೌಡಿಗಳಲ್ಲಕ್ಕ. ರೌಡಿಗಳಾಗಿದ್ರೆ ಬಾವನ ಹೆಸರು ಕೇಳಿದ ತಕ್ಷಣ ಓಡೋಗ್ಬಿಟ್ರು. ಆದ್ರೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನೋಡಕ್ ಒಳ್ಳೆ ರಾಕ್ಷಸರ ತರ ಇದ್ರು. ಒಬ್ಬೊಬ್ರು ಒಂದೊಂದು ಏಟ್ ಹಾಕಿದ್ರು ನಾನು ನೆಗೆದು ಬಿಡ್ಬಿಡ್ತಿದ್ದೆ. ಸದ್ಯ ನನ್ನ ಹೆಂಡತಿ ತಾಳಿ ಗಟ್ಟಿ ಇತ್ತು ಅನ್ಸುತ್ತೆ, ಬದುಕು ಬಂದ್ಬಿಟ್ಟೆ. ಅವ್ರ ಜಾಗಕ್ಕೆ ಹೋಗಿ ಗಲಾಟೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಗೋವಿಂದಣ್ಣ. ಏನು ಅವ್ರ ಜಾಗನ? ಹೌದು ಅಮ್ಮ, ಯಜಮಾನ್ರ ಜಾಗನ ಸೇಲ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೇಲಿ ಒಬ್ಬ ಆಳಿಗೆ ಗೊತ್ತಿರೋ ವಿಷಯ ಮನೆ ಆಳೋ ಒಡ್ತಿಗೆ ಗೊತ್ತಿಲ್ವಾ? ಅಲ್ಲಕ್ಕ, ಅಷ್ಟು ದೊಡ್ಡ ಪ್ರಾಪರ್ಟಿನ ಮಾರಿರೋ ವಿಷಯ ನಿನಗೆ ಗೊತ್ತಿಲ್ಲ ಅಂದ್ರೆ ಏನಕ್ಕ ಅರ್ಥ? ಅರ್ಥ ನಾನು ಹೇಳ್ತೀನಿ. ಒಳ್ಳೆ ಕ್ಲೈಂಟ್ ಸಿಕ್ಕಿದ್ರು, ಮಾರಿದೆ. ನಿಮ್ಗೆ ಯಾರಿಗಾದ್ರೂ ಪ್ರಾಬ್ಲಮಾ? ಹೇಯ್, ಬಾಬುಜಿ, ಬಿಸ್ನೆಸ್ ವಿಷಯ ಎಲ್ಲ ಮನೆಯಿಂದ ಆಚೆ ಇರಬೇಕು, ಕಿಚನ್ವರೆಗೂ ಬರಬಾರ್ದು. ಬಂದರೆ ಅದಕ್ಕೆ ಸರಿಯಾದ ಬೆಲೆ ಕಟ್ಟಬೇಕಾಗತ್ತೆ. ಸರಿ ಬಾಬುಜಿ. ನಿಂತ್ಕೋ. ನಿನಗೆ 1000 ಸಲ ಹೇಳಿದ್ದೀನಿ, ನಂದೀಶ ಮತ್ತು ಅವನ ಕುಟುಂಬ ನಮ್ಮ ಮನೆ ಆಳುಗಳಲ್ಲ, ನಮ್ಮ ಕುಟುಂಬದಲ್ಲೇ ಒಬ್ಬರು. ಇನ್ಮೇಲೆ ಅವ್ರ ಬಗ್ಗೆ ಹೀನಾಯವಾಗಿ ಮಾತಾಡೋದು, ಅವಮಾನ ಮಾಡೋದು ಮಾಡಿದ್ರೆ ತುಂಬ ಕೆಟ್ಟವನಾಗಬೇಕಾಗುತ್ತೆ. ಹುಷಾರ್. ಸರಿ ಬಾಬು. ರಾಂಗ್ ಹೊಡಿತಾ ಇದೆಯಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. Top to bottom, same to same. Back to same. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮಿಬ್ಬರು ನೋಡಿ ತುಂಬ ಖುಷಿ ಆಯಿತು. ಏನು ತಮ್ಮ ಹೆಸರು? ಅಜಯ್ ವಿಜಯ್? ಲವಕುಶ? ಓಹ್, ರಮೇಶ್, ಸುರೇಶ್ ಅಲ್ವಾ? ನೋ ಕಾಮೆಂಟ್ಸ್. ನೀವು ಇದೇ ಮನೆಯವರಾ? ನೋ ಪ್ರಾಬ್ಲಮ್. ಆದರೆ ನೀವು ಇದೇ ಕಾಂಪೌಂಡ್ ಒಳಗಿರೋದ್ರಿಂದ ನಿಮಗೆ ಈ ಮನೆಯವರ ಬಗ್ಗೆ ಗೊತ್ತಿದೆ ಅಂದ್ಕೊಂಡು ಒಂದೆರಡು ಪ್ರಶ್ನೆ ಕೇಳ. ಮೌನಂ ಸಮ್ಮತಿ ಲಕ್ಷಣ. ಈ ಮನೇಲೊಬ್ಬರು ಮೇಡಮ್ ಇದ್ದಾರಲ್ಲ, ಅವ್ರು ಬೇಸಿಕಲಿ ಎಲ್ಲಿಯವರು? ಅಮೇರಿಕದವರಾ ಇಲ್ಲ ಇಲ್ಲೇ ನಮ್ಮೂರು ಪಕ್ಕದಲ್ಲಿರೋ ಅಲ್ಲಾಳ ಸಂದ್ರದವರ? ನೋ ಕಾಮೆಂಟ್ಸ್. ಗುಡ್ ಕಾಂಬಿನೇಷನ್. ಅವ್ರು ಯಾವ ಭಾಷೆ ಮಾತಾಡ್ತಾರೆ? ಹಳ್ಳಿ ಭಾಷೆ ಮಾತಾಡ್ತಾರಾ ಇಲ್ಲ ಆಕ್ಸ್ಫರ್ಡ್ ಇಂಗ್ಲೀಷಾ? ನೋ ಕಾಮೆಂಟ್ಸ್. ಹೋಗ್ಲಿ. ನಿಮ್ಮ ಮೇಡಮ್ಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಅವರಲ್ಲಿ ಯಾರಾದರೂ ರೌಡಿಸಮ್ಮು ಕರಾಟೆ ಕುಂಫುನಲ್ಲಿ ಹವಾ ಇಟ್ಟಿದ್ದಾರಾ? ನೋ ಕಾಮೆಂಟ್ಸ್. ಏ ಯಾಕ್ರಪ್ಪ, ನಾನೇನು ದ್ರೋಹ ಮಾಡಿದ್ದೆ ನಿಮಗೆ? ಯಾಕೆ ಈ ಥರ ಮುಖ ತರಿಸ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಹಾಂ, ನಾನೇನು ದುಡ್ಡು ಎಷ್ಟು ಇಟ್ಟಿದ್ದೀರಿ ಅಂತ ಕೇಳಿದ್ನ? ಇಲ್ಲ ಆಸ್ತಿ ಎಷ್ಟಿದೆ ಅಂತ ಕೇಳಿದ್ನ? ಐತೆ ಬಗ್ಗೆ ಫ್ಲ್ಯಾಶ್ ಬ್ಯಾಕ್ ಕೇಳಿದೆ ಅಷ್ಟೇ. ನೋಡಿ, ಪ್ರೇಮನ ಮುಚ್ಚಿಡಬಾರ್ದು, ಎಲ್ಲ ಹಾಗೆ ಮುಂದೆ ಕಕ್ಕಿ ಬಿಡ್ಬೇಕಂತೆ.
ಲವ್ ಸರ್, ಲವ್ ತೀರಾ ಸೀರಿಯಸ್ ಆಗೋ ಲಕ್ಷಣಗಳೆಲ್ಲ ಗೋಚರಿಸ್ತಾ ಇದೆ. ಈ ಹಾರ್ಟ್ ಮಾಡೋ ತಪ್ಪುಗಳು ಎಷ್ಟು ಕ್ಯೂಟ್ ಆಗಿರುತ್ತೆ ಪ್ರಪಂಚದಲ್ಲಿ. ಬಿಡಿ, ಅದೆಲ್ಲ ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ, ತುಂಬಾ ದೊಡ್ಡ ಕತೆ. ಅದಿರ್ಲಿ, ಮೇಡಮ್ ಯಾರಾದ್ರೂ ಬಾಯ್ ಫ್ರೆಂಡ್ಸ್ ಇದ್ದಾರಾ? ಯಾಕೆ ಸರ್, ಮೇಡಮ್ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ನೀವು ಬ್ಯಾಕ್ ತೋರಿಸ್ತಾ ಇದ್ದೀರಾ? ಹೋಗ್ಲಿ, ಮೇಲ್ ಐಡಿನೋ ಫೇಸ್ಬುಕ್ಕೋ ಇನ್ಸ್ಟಾಗ್ರಾಮು ಇದ್ರದ್ದು ಯಾವ್ದಾದ್ರು ಐಡಿ ಕೊಡ್ರಪ್ಪ. ಲವ್ ಯು ಮಿಸ್ ಯು ಮೆಸೇಜ್ಗಳು ಹಾಕೊಂಡು ನನ್ನ ಹಾಟಿಗೆ ನಾನೇ ಸಮಾಧಾನ ಮಾಡ್ಕೋತೀನಿ. ಏ, ಅವ್ರನ್ನೇ ಕರಿತಿದ್ದೀರಾ? ನಾನು ಕಳ್ಳ ಅಲ್ಲ, ಬೇಡ ಆಮೇಲೆ. ನಾನು ಮೇಡಮ್ ಜೊತೆ ಮಾತಾಡಿ ನೋಡಿದ್ದಾನೆ. ಬಿಡ್ರಾ, ಆಯ್ತು ಬಿಡ್ರಲ್ಲ, ಯಾಕ್ರೋ ಹಿಂಗೆ ಮಾಡ್ತೀರಾ? ನಮ್ದಾಕು ಹಂಗ ಬಿಸಾಕೋದು. ಛೇ, ಇಂಥ ಅವಮಾನ ಸಹಿಸ್ಕೊಂಡು ನಾನು ಈ ಮನೇಲಿ ಇರಲ್ಲ. ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ತೀನಿ. ಎಲ್ಗೋ ಹೋಗ್ತೀಯಾ? ಎಲ್ಲಿಗೋ ಹೊರಟೋಗ್ತೀನಿ. ನೀನು ಎಲ್ಗೂ ಹೋಗಕ್ಕೆ ಲಾಯಕ್ಕಿಲ್ಲ. ಆತರ ಪಡಬೇಡ ಗೋವಿಂದ. ನನ್ನ ಸಹನೆಗೂ ಒಂದು ಲಿಮಿಟ್ ಇದೆ. ಒಂದಲ್ಲ ಒಂದಿನ ಅದು ಸಿಡಿಲೇಬೇಕು. ಸದ್ಯದಲ್ಲೇ ಆ ದಿನನೂ ಬರುತ್ತೆ. ನೀನು ಭಾವನ ಮುಂದೆ ಹೋಗಿ ನಿಂತು ನೇರ ಪ್ರಶ್ನೆ ಕೇಳಿ, ನನ್ನ ಪ್ರಶ್ನೆಗೆ ಈಗಲೇ ಉತ್ತರ ಬೇಕು ಅಂತ ಕೇಳ್ತೀನಿ. ಹೌದಾ? ಇನ್ನೇನು ತಮಾಷೆ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ಯಾ? ಅಲ್ಲಕ್ಕ, ಅದು ನೀನು ಯಾವತ್ತು ದಬಾಯಿಸ್ತಿ ಅಂತ ಹೇಳು. ನಾನು ಒಂದ್ಸಲ ನೀನು ಬಾವನ್ ದಬಾಯಿಸೋದನ್ನ ನೋಡ್ಬಿಡ್ತೀನಿ. ಅಕ್ಕ, ಅದೊಂದು ಆಸೆ ಇತ್ತು. ಇವತ್ತರೆಗೂ ಅಂಥ ಪರಿಸ್ಥಿತಿ ಬಂದಿಲ್ಲ ನೋಡು, ಅದಕ್ಕೆ ಕೇಳಿದೆ. ಹೋಗಿ ನನ್ನ ಸಂಕಟನ ನಿನ್ನ ಮುಂದೆ ಹೇಳ್ತಾ ಇದ್ದೀನಲ್ಲ. ನನ್ನ ಸೊಂಟ ನಾನೇ ಮುರಿದಂಗೆ. ನೀನು ಹೋಗೀಗ. ಹಾಗಲ್ಲಕ್ಕ. ಹೋಗ್ತೀಯೋ ಇಲ್ವೋ? ಬೈರಿ ಉಗ್ಗಿಸ್ಕೊಳಕ್ಕೆ ಅಂತ ಈ ಮನೇಲಿ ಈ ಗೋವಿಂದ ಇದಾನಲ್ಲ, ಇನ್ಯಾರಿಗೆ ಉಗಿತಾರೆ? ನಾನೇ ಬರ. ಶಿವಾನಿ, ಅವ್ನು ಯಾರೋ ಮಂತ್ರವಾದಿ ಆ ಮನೆಗೆ ದಿಗ್ಬಂಧನ ಮಾಡಿಸಿದ್ದಾನೆ. ಅದನ್ನ ಹೇಗಾದ್ರೂ ಮಾಡಿ ತೆಗೆಸ್ಬೇಕು. ನೀನು ಆ ಮನೆ ಒಳಗೆ ಹೋಗಕ್ಕಿರೋದು ಅದೊಂದೇ ಒಂದು ದಾರಿ. ಇಲ್ಲ, ಅದಕ್ಕೆ ಬೇರೆ ದಾರಿ ಇದೆ. ಅಲ್ಲಿ ನೋಡು, ಸೊಲ್ಯೂಷನ್ ಬಂತು. ನೆನಪಿದ್ಯಾ ನೀಲಿ? ಈ ತಾಳೆಗರಿ ಪುಸ್ತಕ ನಾಗಮಾತ ನಮಗೆ ಕೊಟ್ಟಿದ್ದು. ಹೌದು ಶಿವಾನಿ, ನೆನಪಿದೆ. ಆದರೆ ಇದರಲ್ಲಿ ಏನಿದೆ? ಇದರಲ್ಲಿ ನಾಗಲೋಕದ ರೀತಿ ನೀತಿಗಳು, ಆಪತ್ಕಾಲದಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಬಂದಾಗ ನಾವು ಏನೇನು ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಎಸ್, ಗಾಟ್ ಇಟ್. ಅಷ್ಟ ದಿಗ್ಬಂಧನ ಅಥವಾ ದುಷ್ಟ ದಿಗ್ಬಂಧನ ಮಾಡಿರೋ ಮನೆಯೊಳಗೆ ಸರ್ಪಗಳು ಪ್ರವೇಶ ಮಾಡೋಕ್ಕಾಗದೇ ಇದ್ದಾಗ ಆ ಮನೇಲೆ ವಾಸಿಸ್ತಾ ಇರೋ ಯಾರ್ದಾರು ಹೆಲ್ಪ್ ತಗೋಬೇಕಂತ. ಅವ್ರ ಕಷ್ಟದಲ್ಲೇ ಇಟ್ಕೊಂಡು ಅವ್ರ ಜೊತೆ ಹೆಜ್ಜೆ ಹಾಕೊಂಡು ನಡೆದ್ರೆ ನಾವು ಆ ಮನೇನ ಸುಲಭವಾಗಿ ಎಂಟರ್ ಆಗ್ಬೋದಂತೆ. ಹಾಗಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡಿದ್ರಾ? ಆದರೆ ಶಿವಾನಿ, ಇದು ತುಂಬ ಈಸಿ ಆಪ್ಷನ್ ಅಲ್ವಾ? ಇಲ್ಲ ನೀಲಿ, ಇದು ಈಸಿ ಅಲ್ಲ. ಆ ಮನೆಯವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ಹಾಗಿದ್ಮೇಲೆ ಅವ್ರ ಸ್ಪರ್ಶದಲ್ಲಿ ಅವ್ರ ಜೊತೆಲೆ ಹೆಜ್ಜೆ ಹಾಕೊಂಡು ನಡೆಯೋದು, ಇದೆಲ್ಲ ಹೌ ಇಸ್ ಇಟ್ ಇವನ್ ಪಾಸಿಬಲ್? ಇದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ. ಏನದು? ಹೇಳ್ತೀನಿ.